ಸಾವಿರಾರು ವರ್ಷಗಳ ಇತಿಹಾಸ, ಐತಿಹ್ಯ, ಪಾರಂಪರಿಕ ಸಂಪ್ರದಾಯ ಉಳ್ಳಂತಹ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಎಸ್, ಇವತ್ತು ಹಸಿ ಕರಗ ಕೂಡ ಆರಂಭವಾಗಿ ಅದು ಕೂಡ ಮುಕ್ತಾಯ ಹಂತದಲ್ಲಿರುವಂಥದ್ದು. ನಾಳೆ ಮುಖ್ಯ ಕರಗಕ್ಕೆ ಚಾಲನೆ ಸಿಗಲಿದೆ, ಮುಖ್ಯ ಕರಗ ನಡೆಯುತ್ತೆ. ಈ ಒಂದು ಬೆಂಗಳೂರು ಕರಗ ತುಂಬಾ ಪಾರಂಪರಿಕ ಇತಿಹಾಸವನ್ನ ಉಳ್ಳಂತಹ ಒಂದು ಶಕ್ತೋತ್ಸವ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕರಗ ಅಂತ ಹೇಳಿದ್ರೆ ಇದು ಮಹಾಭಾರತ ಕಾಲದಲ್ಲಿ ಬರುವಂತಹ ದ್ರೌಪದಿ ತಾಯಿಯ ಒಂದು ಆರಾಧನೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಕ್ಷತ್ರಿಯ ಕುಲದ ವಂಶಸ್ಥರು ಇದರ ಆರಾಧನೆಯನ್ನ ಮಾಡುವಂಥದ್ದು. ದ್ರೌಪದಿ ತಾಯಿ ಅಂದಿನ ಕಾಲದಲ್ಲಿ ಓರ್ವ ರಾಕ್ಷಸನ ವಧೆಗಾಗಿ ವೀರಕುಮಾರರನ್ನ ಸೃಷ್ಟಿ ಮಾಡಿರ್ತಾಳೆ. ಆ ಸೃಷ್ಟಿ ಮಾಡಿದಂತಹ ವೀರಕುಮಾರರು, ತಾಯಿ ನೀನು ಭೂಮಿಯಲ್ಲೇ ನೆಲೆಸಿರಬೇಕು, ನಮ್ಮ ಜೊತೆಗಿದ್ದು ಆಶೀರ್ವದಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಂಡಾಗ ಆ ತಾಯಿ ದ್ರೌಪದಿ ಆಗ ಆಕೆ ಚೈತ್ರ ಮಾಸದಲ್ಲಿ ನಾನು ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ, ನಿಮಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಹಾಗಾಗಿ ಈ ಒಂದು ಕರಗ ಉತ್ಸವವನ್ನ, ಶಕ್ತೋತ್ಸವವನ್ನ ಚೈತ್ರ ಮಾಸದ ಕಾಲದಲ್ಲಿ ಮಾಡುವಂಥದ್ದು. ಸುಮಾರು 11 ದಿನಗಳ ಕಾಲ ಈ ಒಂದು ಶಕ್ತೋತ್ಸವವನ್ನ ನಡೆಸ್ಕೊಡ್ಲಾಗುತ್ತೆ. ಪ್ರಮುಖವಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಈ ಒಂದು ಕರಗವನ್ನ ಹೊತ್ತು ನಗರದ ಬೀದಿಗಳಲ್ಲಿ ಸುತ್ತುವರಿತಾರೆ. 7 ಸುತ್ತಿನ ಕೋಟೆಯ ಆ ಒಂದು ಬೀದಿಗಳಲ್ಲಿ ಅವರು ಸುತ್ತುವರೆದು ಪ್ರಮುಖವಾಗಿ ಎಲ್ಲಾ ಬೀದಿಗಳಲ್ಲೂ ಅವರು ಆ ಕರಗವನ್ನ ಹೊತ್ತು, ಅಂದ್ರೆ ಕುಂಭವನ್ನ ಹೊತ್ತು ಧರ್ಮರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಇಲ್ಲಿನ ಒಂದು ಐತಿಹ್ಯ. ಪ್ರಮುಖವಾಗಿ ಈ ಒಂದು ಕರಗ ಅಂತ ಹೇಳಿದ್ರೆ ಒಂದು ಕುಂಭ ಅಂತ ಕೂಡ ಹೇಳಲಾಗುತ್ತೆ. ಪ್ರಮುಖವಾಗಿ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಆ ಕರಗವನ್ನ ಹೊತ್ತು ಬೀದಿಗಳಲ್ಲಿ ಸುತ್ತುವಂತಹ ಐತಿಹ್ಯ, ಪಾರಂಪರಿಕ ಇತಿಹಾಸ ಕೂಡ ಅಂತ ಹೇಳಲಾಗುತ್ತೆ. ಕರಗ ಅಂತ ಅಂದ್ರೆ ಕೈಯಿಂದ ಮುಟ್ಟದೆ ರುಂಡದ ಮೇಲೆ ಆ ಕುಂಭವನ್ನ ಹೊತ್ತು ಅಂದ್ರೆ ಗತಿಸುವುದು ಅಂತ ಹೇಳಲಾಗುತ್ತೆ. ಅಂದ್ರೆ ಕರಗ ಅನ್ನುವಂತಹ 3 ಅಕ್ಷರದ ಒಂದು ಈ ಒಳಹರ್ಥ ಈ ರೀತಿಯಾಗಿ ಇರುವಂಥದ್ದು. ಇಲ್ಲಿ ಕರಗವನ್ನ ಕುಂಭ ಅಂತ ಕೂಡ ಹೇಳಲಾಗುತ್ತೆ. ಪ್ರಮುಖವಾಗಿ ಬೆಂಗಳೂರಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಈ ಕರಗದ ಶಕ್ತೋತ್ಸವವನ್ನ ವಿಜೃಂಭಣೆಯಿಂದ ಆಚರಣೆ ಕೂಡ ಮಾಡಲಾಗುತ್ತೆ. ವೀರಕುಮಾರರ ರಕ್ಷಣೆಯಲ್ಲಿ ಈ ಒಂದು ಕರಗವನ್ನ ಹೊತ್ತು ಅರ್ಚಕರು ಸುತ್ತುವರಿದು ನಗರದ ಬೀದಿಗಳೆಲ್ಲ ಸುತ್ತುವರಿದು ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನ ತಲುಪುತ್ತಾರೆ. ಇದರ ಇತಿಹಾಸ ಬಹಳ ಒಂದು ಪಾರಂಪರಿಕ ಐತಿಹ್ಯವನ್ನ ಉಳ್ಳಂಥದ್ದು. ಪೂಜೆ ಪುನಸ್ಕಾರ ಮಾಡಿ ವ್ರತವನ್ನ ಆಚರಿಸಿ ಇಲ್ಲಿ ವೀರಕುಮಾರರು ಅಲಗ ಸೇವೆಯನ್ನ ಮಾಡ್ತಾರೆ. ಇಲ್ಲಿ ಅಲಗ ಸೇವೆ ಅನ್ನುವಂಥದ್ದಕ್ಕೂ ಕೂಡ ತುಂಬಾ ಪಾರಂಪರಿಕ ಇತಿಹಾಸ ಇರುವಂಥದ್ದು. ಅಲಗ ಸೇವೆ ಅಂತ ಅಂದ್ರೆ ಅವರಲ್ಲಿರುವಂತಹ ಆ ಒಂದು ವೀರ ಖಡ್ಗವನ್ನ ಎದೆಗೆ ಅವರು ಚುಚ್ಚಿ ಎದೆಗೆ ತಾಗಿಸಿಕೊಂಡು ಅವರು ಆ ತಾಯಿಯನ್ನ ವೀರಮಂಡಲಿ ಇರುವಂತಹ ಅರ್ಚಕರ ಮೇಲಿರುವಂತಹ ಕುಂಭ ದ್ರೌಪದಿ ತಾಯಿಯನ್ನ ಆಹ್ವಾನ ಮಾಡ್ಕೊಳ್ಳೋದು, ಬರಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಆ ಮುಖೇನವಾಗಿ ನಗರದ ಬೀದಿ ಬೀದಿಗಳಲ್ಲಿ ಆ ರೀತಿಯಾದಂತಹ ಆಹ್ವಾನ ಮಾಡಿ ಬಳಿಕ ವೀರಕುಮಾರರ ರಕ್ಷಣೆಯಲ್ಲಿ ಸುತ್ತುವರೆದು ಪೇಟೆ ಬೀದಿಯಲ್ಲಿರುವಂತಹ ಮಸ್ತಾನ್ ದರ್ಗಾಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅವರು ಧೂಪಾರತಿಯನ್ನ ಪಡೆದುಕೊಂಡು ಆ ಬಳಿಕ ನಗರದ ಬೀದಿ ಬೀದಿಗಳಲ್ಲಿ ಕರಗವನ್ನ ಹೊತ್ತಂತಹ ಅರ್ಚಕರು ಕಡೆಯದಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಲುಪುತ್ತಾರೆ. ಈ ರೀತಿಯಾಗಿ ಕರಗದ ಪಾರಂಪರಿಕ ಇತಿಹಾಸ ಇರುವಂಥದ್ದು. ಆ ಮುಖಾಂತರವಾಗಿ ಕರಗವನ್ನ ಹೊತ್ತು ಶಕ್ತೋತ್ಸವ ಅಂದ್ರೆ ಸುಮಾರು 11 ದಿನಗಳ ಕಾಲ ಈ ಒಂದು ಉತ್ಸವವನ್ನ ನಡೆಸಿಕೊಡ್ಲಾಗುತ್ತೆ. ಪ್ರಮುಖವಾಗಿ ಈ ವೀರಕುಮಾರರು ವ್ರತದಲ್ಲಿರ್ತಾರೆ. 11 ದಿನಗಳ ಕಾಲ ಅವರು ಆ ಒಂದು ಐತಿಹ್ಯ, ಪಾರಂಪರಿಕ ಪೂಜೆ ಪುನಸ್ಕಾರಗಳ ವ್ರತದಲ್ಲಿ ಇದ್ದು ಆ ಒಂದು ವ್ರತವನ್ನ ಆ ವೀರ ಕತ್ತಿಯ ಮುಖಾಂತರವಾಗಿ ದ್ರೌಪದಿ ತಾಯಿಗೆ ಅಲ್ಲಗ ಸೇವೆ ಮಾಡುವ ಮುಖಾಂತರವಾಗಿ ಅವರು ನಡೆಸ್ಕೊಡ್ತಾರೆ. ಪ್ರತಿ ವರ್ಷವೂ ಕೂಡ ಈ ಕರಗ, ಬೆಂಗಳೂರು ಕರಗ ಅತಿ ವಿಜೃಂಭಣೆಯಿಂದ ನಡೆಯುವಂಥದ್ದು. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಈ ಒಂದು ಅಲಗ ಸೇವೆ ಆಗುತ್ತೆ. ಆ ಮುಖಾಂತರವಾಗಿ ತಿಗಳರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆಡು ಭಾಷೆಯಲ್ಲಿನ ತಿಗಳರು ಅಂದ್ರೆ ಕ್ಷತ್ರಿಯರು ಈ ಒಂದು ಸೇವೆಯನ್ನ ದ್ರೌಪದಿ ತಾಯಿಗೆ ಮಾಡುವಂಥದ್ದು ಪ್ರಮುಖವಾಗಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳಲಾಗುತ್ತೆ. ಒಂದು ಮಾಹಿತಿ, ಹಲವು ವರ್ಷಗಳ ಹಿಂದೆಯಿಂದ ಕೂಡ ಈ ಒಂದು ಉತ್ಸವವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇರುವಂಥದ್ದು. ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದಂತಹ ವಲಸಿಗ ಕ್ಷತ್ರಿಯರು ಕೂಡ ಇಲ್ಲಿ ಆರಾಧನೆ ಮಾಡ್ತಾರೆ, ವ್ರತವನ್ನ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ವಾಡಿಕೆ ಕೂಡ ಇರುವಂಥದ್ದು. ತಿಗಳರು ಅಂದ್ರೆ
ಕ್ಷತ್ರಿಯರೇನಿದ್ದಾರೆ ಇವರು ವೀರಕುಮಾರರಾಗಿ ಆ ಖಡ್ಗವನ್ನ ಹಿಡಿದು ತಾಯಿಯ ರಕ್ಷಣೆಯನ್ನ ಮಾಡ್ತಾರೆ. ತಾಯಿ ಇಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಡ್ಡಿಯಾದಂತಹ ರಾಕ್ಷಸನ ವಧೆಗೆ ವೀರಕುಮಾರರನ್ನ ಸೃಷ್ಟಿ ಮಾಡಿರ್ತಾಳೆ. ದ್ರೌಪದಿ ಮಾತೆಯ ಒಂದು ಅನುಗ್ರಹಕ್ಕೋಸ್ಕರ ತಾಯಿ ನೀನು ಭೂಮಿಯಲ್ಲೇ ಇರಬೇಕು ಅಂತ ಹೇಳಿ ಈ ವೀರಕುಮಾರರು ಆಕೆಯನ್ನ ಭೂಮಿಯಲ್ಲೇ ಇರಿಸ್ಕೋಕ್ಕಾಗಿ ಮನವಿಯನ್ನ ಮಾಡ್ತಾರೆ. ಆಗ ದ್ರೌಪದಿ ಮಾತೆ ಚೈತ್ರ ಮಾಸದಲ್ಲಿ ಬಂದು ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಆಕೆ ಒಂದು ವಿಶ್ವಾಸವನ್ನ ನೀಡ್ತಾಳೆ. ಆ ಬಳಿಕ ಪ್ರತಿ ವರ್ಷವೂ ಕೂಡ ಕರಗ ಅನ್ನುವಂಥ ಉತ್ಸವ ಮಾಡಲಾಗುತ್ತೆ. ಆ ಚೈತ್ರ ಮಾಸದಲ್ಲಿ ತಾಯಿ ಬಂದು ಆಶೀರ್ವಾದ ಮಾಡ್ತಾಳೆ ಅನ್ನುವಂಥದ್ದು ವಾಡಿಕೆ ಕೂಡ ಹೌದು. ಇದು ಶತಮಾನಗಳಿಂದ ಈ ಒಂದು ಕರಗದ ಉತ್ಸವ ಏನಿದೆ ಇದರ ಒಂದು ಇತಿಹಾಸ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದನ್ನ ಪಾರಂಪರಿಕವಾಗಿ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡಿಕೊಂಡು ಬರುವಂತಹ ಒಂದು ಸಮುದಾಯವೇ ಇರುವಂಥದ್ದು. ಆ ಸಮುದಾಯದ ನೀತಿ ನಿಷ್ಠೆ ಸಂಪ್ರದಾಯದ ಮುಖೇನವಾಗಿ ವಿಶ್ವವಿಖ್ಯಾತ ಬೆಂಗಳೂರು ಕರಗವನ್ನ ಶಕ್ತೋತ್ಸವವಾಗಿ ಸುಮಾರು 11 ದಿನಗಳ ಕಾಲ ನಡೆಸ್ಕೊಡ್ಲಾಗುತ್ತೆ. ಆ ಮುಖೇನವಾಗಿ ಅದಕ್ಕೂ ಮುಂಚೆ ಅಂದ್ರೆ ಮುಖ್ಯ ಕರಗಕ್ಕೂ ಮುಂಚೆ ಈ ಹಸಿ ಕರಗ ಅನ್ನುವಂಥದ್ದು ಆಗುತ್ತೆ. ಹಸಿ ಕರಗವನ್ನ ಕೂಡ ಶಕ್ತಿಪೀಠಕ್ಕೆ ಹೋಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಅಲ್ಲಿಂದ ತಾಯಿಯ ಕುಂಭವನ್ನ ತೆಗೆದುಕೊಂಡು ಬಂದು ಹೂವಿನ ಆ ಒಂದು ಕುಂಭವನ್ನ ತೆಗೆದುಕೊಂಡು ಬಂದು ನಗರದ ಬೀದಿಗಳಲ್ಲೆಲ್ಲ ವೀರ ಖಡ್ಗವನ್ನ ಹಿಡಿದು ಆ ಕುಂಭವನ್ನ ರಕ್ಷಣೆ ಮಾಡುತ್ತಾ ಸುತ್ತುತ್ತಾ ಅವರು ಪ್ರತಿ 7 ಸುತ್ತಿನ ಕೋಟೆಯ ಆ ಬೀದಿಗಳಲ್ಲೆಲ್ಲ ಸಂಚರಿಸಿ ವೀರಕುಮಾರರ ರಕ್ಷಣೆಯಲ್ಲಿ ಅವರು ಬಂದು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ತಲುಪ್ತಾರೆ. ಆ ಮುಖೇನವಾಗಿ 3 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ಆ ಬಳಿಕ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಆ ಒಂದು ಐತಿಹ್ಯಗಳನ್ನ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾರೆ. ಅಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನಡೀತವೆ. ಅದಾದ ಒಂದು ದಿನದ ಬಳಿಕವೇ ಮುಖ್ಯ ಕರಗ ಇರುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಈ ಮುಖ್ಯ ಕರಗದಲ್ಲೂ ಕೂಡ ಕರಗ ಅಂತ ಅಂದ್ರೆ ಕೈಯಿಂದ ಮುಟ್ಟದೆ ರುಂಡದ ಮೇಲೆ ಕುಂಭವನ್ನ ಇಟ್ಟು ಗತಿಸುವುದು. ಗ ಅಂದ್ರೆ ಗತಿಸುವುದು. ಈ ಕ ರ ಗ ಅನ್ನುವಂತಹ 3 ಅಕ್ಷರ ಪದದ ಒಳಹರ್ಥ ಇದು ಅಂತ ಕೂಡ ಹೇಳಲಾಗುತ್ತೆ. ಮತ್ತೊಂದು ಭಾಗದಲ್ಲಿ ಕುಂಭ ಅಂತ ಏನ್ ಹೇಳ್ತೀವಿ ಆ ಕುಂಭಕ್ಕೂ ಕೂಡ ಈ ಕರಗ ಅನ್ನುವಂಥದ್ದು ದ್ರೌಪದಿ ತಾಯಿ ಅಂದಿನ ಮಹಾಭಾರತದ ಕಾಲದಲ್ಲಿ ಆಕೆಯನ್ನ ದಿನ ಪ್ರತಿದಿನ ಆರಾಧನೆ ಮಾಡಬೇಕು, ತಾಯಿ ನೀನು ನಮ್ಮನ್ನ ಬಿಟ್ಟು ಹೋಗ್ಬೇಡ ಅನ್ನುವಂಥ ಮನವಿಯನ್ನ ಈ ವೀರಕುಮಾರರು ಮಾಡಿಕೊಂಡಾಗ ಆಕೆ ಚೈತ್ರ ಮಾಸದಲ್ಲಿ ಬರ್ತೀನಿ ಎನ್ನುವಂಥ ವಿಶ್ವಾಸವನ್ನ ಕೊಟ್ಟಿರ್ತಾಳೆ. ಆ ಕಾಲದಲ್ಲಿ ಬಂದು ಆಕೆ ಆಶೀರ್ವಾದ ಮಾಡ್ತಾಳೆ ಅನ್ನುವಂಥದ್ದು ಕೂಡ ವಾಡಿಕೆ. ಹಾಗಾಗಿ ಕುಂಭದಲ್ಲಿ ಅಂದ್ರೆ ಈ ಕರಗದಲ್ಲಿ ತಾಯಿಯ ಆಹ್ವಾನ ಮಾಡಿಕೊಂಡಂತಹ ಅರ್ಚಕರು ಆ ಮುಖಾಂತರವಾಗಿ ನಗರದ ಬೀದಿಗಳಲ್ಲಿ ಸಂಚರಿಸಿ ಅವರು ಅಲ್ಲಿಂದ ಧರ್ಮರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಬರುವಂಥದ್ದು. ಇದಿಷ್ಟು ಸಾವಿರಾರು ವರ್ಷಗಳ ಸಂಪ್ರದಾಯಬದ್ಧ ಇತಿಹಾಸವುಳ್ಳಂತಹ ವಿಶ್ವವಿಖ್ಯಾತ ಬೆಂಗಳೂರು ಕರಗದ ಇತಿಹಾಸ ಹಾಗೂ ಅದನ್ನ ನಡೆದುಕೊಂಡು ಬರುವಂತಹ ವಾಡಿಕೆಯ ಕೆಲವು ಮಾಹಿತಿಯ ಅಂಶಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.